ಹಾಯ್ ಫ್ರೆಂಡ್ಸ್, ನಾನು ಸಮೀರ್. ರೆಹಮಾನ್ ಮಂಜಿಲ್ನ ಗ್ರೌಂಡ್ ಫ್ಲೋರ್ನಲ್ಲಿ ನಾನು ಇರ್ತಿದ್ದೆ. ಮೊದಲನೇ ಫ್ಲೋರ್ನಲ್ಲಿ ಸಿಮ್ರನ್ ಇದ್ಲು. ಈ ಎರಡೂ ಫ್ಲೋರ್ಗಳನ್ನ ಒಂದು ಏಣಿ ಸೇರಿಸ್ತಿತ್ತು. ಆ ಏಣಿ ಕೆಳಗಿನ ಖಾಲಿ ಜಾಗ ನಮ್ಮಿಬ್ಬರ ಇನ್ನೊಂದು ಮನೆ ತರ ಇತ್ತು. ಯಾಕೆ ಈ ಮನೆಗೆ ಒಂದು ಬಾಗಿಲು ಇಡಬಾರದು ಅಂತ ಸಿಮ್ರನ್ ಹೇಳಿದ್ಲು. ಅಲ್ಲೇ ಇದ್ದ ಟಿನ್ ಪ್ಲೇಟ್ಗಳನ್ನ ಜೋಡಿಸಿ ಡೋರ್ ಮಾಡಿದ್ವಿ. ಜೋರಾಗಿ ನಮ್ಮ ಕನ್ಸ್ಟ್ರಕ್ಷನ್ ಶುರುವಾಯ್ತು. ಡೋರನ್ನ ಪ್ಲೇಸ್ ಮಾಡಿದ್ವಿ. ಅದೇ ದಿನ ಸಿಮ್ರನ್ ಆ ಜಾಗಕ್ಕೆ ಒಂದು ಹೆಸರು ಇಟ್ಲು, ಸೀಕ್ರೆಟ್ ಘರ್. ರೆಹಮಾನ್ ಮಂಜಿಲ್ನ 3ನೇ ಫ್ಲೋರ್ನಲ್ಲಿ ಶೋಯಬ್ ಭಾಯ್ ಇರ್ತಿದ್ರು. ಮಸ್ತಾಗಿ ಕಟ್ ಇಟ್ಟಿರೋ ಶೋಯಬ್ ಭಾಯ್ ಬೈಕ್ ಕೂಡ ಲಹರಿಯ ಕಟ್ ಹೊಡೆದು ಓಡಿಸ್ತಿದ್ರು. ಶೋಯಬ್ ಭಾಯ್ ಅಂದ್ರೆ ನನಗೆ ಆಗಲ್ಲ, ಯಾಕಂದ್ರೆ ಅವರು ನನ್ನನ್ನ ಚೆನ್ನಾಗಿ ಹೊಡೆತಿದ್ರು. ಸೊಸೈಟಿ ಹೊರಗೆ ಹೊಡೆದಿದ್ರು, ಮತ್ತೆ ಮುಖ್ಯವಾಗಿ ಸಿಮ್ರನ್ ಮುಂದೆ ಹೊಡೆದಿದ್ರು. ಯಾಕೆ ಹೊಡೆದಿದ್ರು? ಯಾಕಂದ್ರೆ ಒಂದು ಸಂಜೆ ನಾನು ತಮಾಷೆಗೆ ಅವರ ಬೈಕ್ಗೆ ಕಾಲಿಂದ ತುಳ್ದಿದ್ದೆ. ಅವತ್ತಿಂದ ಅವರು ನನ್ ವೈರಿ. ಸಿಮ್ರನ್ ಅವತ್ತು ಒಂದಿನ ಸ್ವಲ್ಪ ಬೇಜಾರಾಗಿದ್ಲು. ಚಹಾ ಕೂಡ ಕುಡಿಲಿಲ್ಲ. ಏನಾಯ್ತು? ನಿನ್ನ ಕುರ್ಕುರೆ ಎಲ್ಲಿದೆ ಅಂತ ಕೇಳ್ದೆ. ದೀದಿಗೆ ಯಾರೋ ಹುಡುಗ ಕೆಣಕ್ತಿದ್ದಾನಂತೆ. ಕೆಣಕ್ತಿದ್ದಾನ? ನಮ್ಮ ಸೀಕ್ರೆಟ್ ಘರ್ನಲ್ಲಿ ಇವತ್ತು ಮೊದಲನೇ ಸಾರಿ ಸೀಕ್ರೆಟ್ ಮಾತು ನಡೀತಾ ಇತ್ತು. ಹಂಗಾದ್ರೆ ಬಾ ಆ ಹುಡುಗನ್ನ ಹಿಡಿಯೋಣ. ನಾನು ಇಷ್ಟ್ ಹೇಳಿದ ತಕ್ಷಣ ನಾವಿಬ್ಬರೂ ಈ ಹೊಸ ಮಿಷನ್ಗೆ ಹೊರಟ್ವಿ. ಸಿಮ್ರನ್ ಅವರ ಪ್ರತಿ ನಡೆಯನ್ನೂ ಗಮನಿಸಬೇಕು. ನಾನು ರೆಹಮಾನ್ ಮಂಜಿಲ್ನಿಂದ ಬರೋ ಹೋಗೋ ಪ್ರತಿಯೊಬ್ಬರ ಮೇಲೂ ಕಣ್ಣಿಡಬೇಕು ಅಂತ ತೀರ್ಮಾನ ಆಯ್ತು. ಪ್ರತಿದಿನ ಸಂಜೆ ಸೀಕ್ರೆಟ್ ಘರ್ನಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೀತಿತ್ತು. ಬೇಗನೆ ಆ ಹುಡುಗನ್ನ ಅರೆಸ್ಟ್ ಮಾಡ್ತೀವಿ ಅಂತ ಪ್ಲಾನ್ ಹಾಕಿದ್ವಿ. 3 ದಿನ ಹಿಂಗೆ ನಡೀತು. ರೆಹನಾ ದೀದಿ ಮೇಲೆ ಕಣ್ಣಿಟ್ಟಿದ್ವಿ. ಆದ್ರೆ ದೀದಿ ಕಾಲೇಜಿಗೆ ಕಣ್ಣು ತಪ್ಪಿಸಿ ಹೋಗ್ತಿದ್ರು. ನನಗೂ ಕಾಲೇಜ್ ಟ್ಯೂಷನ್ ಇತ್ತು. ಅದಕ್ಕೆ ರೆಹಮಾನ್ ಮಂಜಿಲ್ ಸೆಕ್ಯೂರಿಟಿ ವೀಕ್ ಆಯ್ತು. ನಮ್ಮ ಮಿಷನ್ ಫೇಲ್ ಆಗೋಕೆ ಶುರುವಾಗಿತ್ತು. ಆದ್ರೆ ಒಂದು ದಿನ ನಾನು ಅದೇ ಸೀಕ್ರೆಟ್ ಘರ್ನಲ್ಲಿ ಸಿಮ್ರನ್ಗೋಸ್ಕರ ಕಾಯ್ತಾ ಇದ್ದಾಗ ಮೇಲೆ ಏಣಿ ಮೇಲೆ ಯಾರೋ ಗುಸುಗುಸು ಮಾತಾಡೋ ಸೌಂಡ್ ಬಂತು. ಗುಸುಗುಸು ಜೋರಾಯ್ತು, ಆಮೇಲೆ ನಗುವಾಗಿ ಬದಲಾಯ್ತು. ನಾನು ಮಿಷನ್ನಲ್ಲಿ ಇದ್ದಿದ್ದರಿಂದ ವಿಚಾರಣೆ ಮಾಡೋಣ ಅಂತ ಹೋದೆ. ಇಣುಕಿ ನೋಡಿದ ತಕ್ಷಣ ನನ್ನ ಹುಷಾರು ಹೋಯ್ತು. ಸಿಮ್ರನ್ಲ ದೀದಿ ಮತ್ತೆ ಶೋಯಬ್ ಭಾಯ್ ಅಲ್ಲಿದ್ರು. ಅವರಿಬ್ರು ಕಿಸ್ ಮಾಡ್ತಿದ್ರು. ಚೀ ಕಿಸ್. ನಾವು ಕಿಸ್ ಅಂದ್ರೆ ಯಾವುದೋ ಪಾಪದ ಕೆಲಸ ಅನ್ಕೋತಿದ್ವಿ. ನನಗೆ ಅಂತೂ ಅಸಹ್ಯ ಆಗ್ತಿತ್ತು. ನಾನು ರೆಹನಾ ದೀದಿನ ಈ ಅಸಹ್ಯ ಕೆಲಸ ಮಾಡ್ತಾ ನೋಡಿದ ತಕ್ಷಣ ಪೆಟ್ರೋಲ್ ರೇಟ್ ಏರಿದಂಗೆ ಅಲ್ಲಿಂದ ಓಡಿ ಹೋದೆ. ಶೋಯಬ್ ಭಾಯ್ ನನ್ನ ಹೆಸರು ಕೂಗ್ತಾ ಇದ್ರು. ನಾನು ಚೀಚಿ ಅಂತ ಓಡ್ತಾ ಇದ್ದೆ. ಮಿಷನ್ನಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆದಿದ್ದರಿಂದ ನಾನು ಅಂಡರ್ಗ್ರೌಂಡ್ ಆದೆ. ಒಂದು ಕಡೆ ಶೋಯಬ್ ಭಾಯ್ ನನ್ನ ಹುಡುಕ್ತಾ ಇದ್ರು, ಇನ್ನೊಂದು ಕಡೆ ಸಿಮ್ರನ್. ನಾನು ಮರೆಯೋಕೆ ತುಂಬಾ ಪ್ರಯತ್ನ ಪಟ್ಟೆ. 2 ದಿನ ಆದ್ಮೇಲೆ ಸಿಮ್ರನ್ ನನ್ನ ಸೀಕ್ರೆಟ್ ಘರ್ಗೆ ಕರೆದ್ಲು. ಅವಳ ಕೈಯಲ್ಲಿ ಒಂದು ಕಾಗದ ಇತ್ತು, ಗುಲಾಬಿ ಕಲರ್ದು. ನಂಗೆ ಅನ್ಸುತ್ತೆ ನನ್ನ ದೀದಿನ ಯಾರೂ ಕೆಣಕ್ತಾ ಇಲ್ಲ, ಬದಲಿಗೆ ಅವರದು ಲವ್ ಅಫೇರ್ ನಡೀತಿದೆ. ಸಿಮ್ರನ್ ತುಂಬಾ ಚಿಂತೆಯಿಂದ ಹೇಳಿದ್ಲು. ಹೇಗೆ ಗೊತ್ತು? ಅಪ್ಪ ಮೊಬೈಲ್ ಚೆಕ್ ಮಾಡಿದ್ರು. ಮೆಸೇಜ್ ಮೇಲೆ ಮೆಸೇಜ್ ಇತ್ತು. ಹಂಗೆ ಇರೋದು. ಹಂಗೆ ಅಂದ್ರೆ? ಅರೆ ಅವೇ ಹಂಗೆ ಇರೋದು. ಮತ್ತೆ ಇದು ನೋಡಿ, ಅವರ ಬ್ಯಾಗ್ನಿಂದ ಲವ್ ಲೆಟರ್ ಸಿಕ್ತು ನನಗೆ. ಏನಿದೆ ಅದ್ರಲ್ಲಿ? ನಾನು ಕೇಳ್ದೆ. ಐ ಲವ್ ಯು. ನಾನು ಕಾಗದ ತೆರೆದು ನೋಡ್ದೆ. ಒಂದು ಕವಿತೆ ಬರೆದಿತ್ತು. ನನಗೆ ಕವಿತೆ ಅಂದ್ರೆ ಸ್ವಲ್ಪಾನೂ ಅರ್ಥ ಆಗ್ತಿರಲಿಲ್ಲ. ಪೋಯಂ ಬರೆದಿದ್ದಾರೆ, ಆದ್ರೆ ಅವರ ಹೆಸರು ಬರೆದಿಲ್ಲ. ಅದು ಯಾರು ಅಂತ ನನಗೆ ಗೊತ್ತು. ಕೊನೆಗೂ ನಾನು ಸಿಮ್ರನ್ಗೆ ಆ ಕಿಸ್ ವಿಷಯ ಹೇಳ್ದೆ. ಚೀ ಕಿಸ್. ಮರುದಿನ ಬೆಳಗ್ಗೆ ನನ್ನ ನಿದ್ದೆ ಲಾರಿ ಸೌಂಡ್ಗೆ ಹೋಯ್ತು. ಬಾಲ್ಕನಿಗೆ ಹೋಗಿ ನೋಡ್ದೆ. ಜಾವೇದ್ ಅಂಕಲ್ ಅವರ 2 ಹೆಣ್ಣು ಮಕ್ಕಳ ಜೊತೆ ಹೋಗ್ತಾ ಇದ್ರು. ಅಮ್ಮ ಹೇಳಿದ್ಲು, ದೊಡ್ಡ ಹುಡುಗಿ ರೆಹನಾಗೆ ಯಾರ ಜೊತೆನೋ ಲವ್ ಅಫೇರ್ ಇತ್ತಂತೆ. ಅದಕ್ಕೆ ಮನೆ ಖಾಲಿ ಮಾಡಿ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಂತ. ಅರೆ ಹೆಂಗೂ ಮಾಡ್ತಾರ ಯಾರಾದ್ರೂ? ನನ್ನ ಮನಸ್ಸು ಮುದುಡಿತು. ಇದು ಪ್ಲಾನ್ನಲ್ಲೇ ಇರಲಿಲ್ಲ. ನಾನು ತುಂಬಾ ಸಾಮಾನುಗಳ ನಡುವೆ ಸಿಮ್ರನ್ನ ಹುಡುಕಿದೆ. ಸಿಮ್ರನ್ ಅಳ್ತಾ ಇದ್ಲು. ಅವಳ ದೀದಿ ರೆಹನಾ ಅವಳಿಗಿಂತ ಜಾಸ್ತಿ ಅಳ್ತಾ ಇದ್ಲು. ಜಾವೇದ್ ಅಂಕಲ್ ಇಬ್ಬರ ಕೈನೂ ಜೋರಾಗಿ ಹಿಡಿದು ಗಾಡಿಯಲ್ಲಿ ಕೂರಿಸ್ತಾ ಇದ್ರು. ನಾನು ಸಿಮ್ರನ್ ಅಂತ ಕೂಗ್ದೆ. ನಮ್ಮ ಕಣ್ಣುಗಳು ಸೇರೋದರೊಳಗೆ ಗಾಡಿ ಹೊರಟು ಹೋಯ್ತು. ಸಿಮ್ರನ್ ನನ್ನಿಂದ, ನಮ್ಮ ಸೀಕ್ರೆಟ್ ಘರ್ನಿಂದ ಶಾಶ್ವತವಾಗಿ ದೂರ ಹೋದಳು. ನನಗೆ ಅಳಬೇಕು ಅನ್ಸಿತ್ತು, ಆದ್ರೆ ಸಿಟ್ಟು ಕೂಡ ಬರ್ತಾ ಇತ್ತು. ಜಾವೇದ್ ಅಂಕಲ್ ಹಿಂಗೆ ಮಾಡೋಕೆ ಹೇಗೆ ಸಾಧ್ಯ? ಆದ್ರೆ ಸಿಟ್ಟು ನನ್ನ ಮೇಲೇನೆ ಬರ್ತಾ ಇತ್ತು. ಸಂಜೆ ಆಯ್ತು. ನಾನು ಹೇಗೋ ಕೆಳಗಡೆ ಹೋದೆ. ಸೀಕ್ರೆಟ್ ಘರ್ ಈಗ ಬರೀ ಏಣಿ ಕೆಳಗಿನ ಜಾಗ ತರ ಕಾಣಿಸ್ತಿತ್ತು. ಗಂಟೆಗಟ್ಟಲೆ ಅಲ್ಲಿ ಕೂತು ಅತ್ತೆ. ಹೊರಗೆ ಬಂದಾಗ ನೋಡ್ದೆ, ಗ್ಯಾರೇಜ್ನಲ್ಲಿ ಶೋಯಬ್ ಭಾಯ್ ಅವರ ಬೈಕ್ ಮೇಲೆ ಕೂತು ಕಳೆದು ಹೋಗಿದ್ರು. ಅವರ ಕಣ್ಣು ಮತ್ತೆ ನನ್ನ ಕಣ್ಣು ಸೇರಿದ್ವು. ಇಬ್ಬರ ಕಣ್ಣುಗಳು ಅತ್ತು ಕೆಂಪಾಗಿದ್ವು. ನಾವಿಬ್ಬರೂ ಏನೂ ಮಾತಾಡಲಿಲ್ಲ. ನನಗೇನು ಮಾತಾಡೋಕೂ ಆಗ್ತಿರಲಿಲ್ಲ. ಅಷ್ಟೇ, ಅವತ್ತು ನಾನು ಶೋಯಬ್ ಭಾಯ್ ಜೊತೆಗಿನ ದ್ವೇಷನ ಮುಗಿಸಿಬಿಟ್ಟೆ. ಕಾಲ ನಿಧಾನವಾಗಿ ಓಡೋಕೆ ಶುರುವಾಯ್ತು.
ಶೋಯಬ್ ಭಾಯ್ ಹೊಸ ಬಿಸಿನೆಸ್ ಮಾಡೋಕೆ ಶುರು ಮಾಡಿದ್ರು, ನಾನು ಕೂಡ ಹೊಸ ಕೆಲಸ ಹುಡ್ಕೊಂಡೆ. ಬಿಲ್ಡಿಂಗ್ನಲ್ಲಿ ಲಿಫ್ಟ್ ಹಾಕಿದ್ರು, ಅದಕ್ಕೆ ಏಣಿ ದಾರಿ ಮರೆತೇ ಹೋಯ್ತು. ಆ ಸೀಕ್ರೆಟ್ ಘರ್ನಲ್ಲೂ ಬಿಲ್ಡಿಂಗ್ ಕಸ ತುಂಬೋಕೆ ಶುರುವಾಯ್ತು. ಆದ್ರೆ ಇಷ್ಟೆಲ್ಲ ಬದಲಾದ್ರೂ ನಾನು ಮತ್ತೆ ಶೋಯಬ್ ಭಾಯ್ ನಮ್ಮ ಪ್ರೀತಿ, ನಮ್ಮ ಫ್ರೆಂಡ್ನ ಎಂದಿಗೂ ಮರೆಯಲಿಲ್ಲ. ಫೇಸ್ಬುಕ್ನಲ್ಲಿ ಅಕೌಂಟ್ ಮಾಡಿ ಸರ್ಚ್ನಲ್ಲಿ ಸಿಮ್ರನ್ ಅಂತ ಟೈಪ್ ಮಾಡಿದ್ರೆ ಒಟ್ಟು 400ರಷ್ಟು ಸಿಮ್ರನ್ ಸಿಕ್ಕಿದ್ರು, ಆದ್ರೆ ನನ್ನ ಸಿಮ್ರನ್ ಅವರೆಲ್ಲರಲ್ಲೂ ಇರಲಿಲ್ಲ. ಪೀಪಲ್ ಯು ಮೇ ನೋ ನಲ್ಲಿ ಶೋಯಬ್ ಭಾಯ್ ಹೆಸರು ಕಾಣಿಸ್ತಿತ್ತು, ಆದ್ರೆ ಸಿಮ್ರನ್ ಎಲ್ಲೂ ಕಾಣಿಸ್ತಿರಲಿಲ್ಲ. ಬಹುಶಃ ಈಗ ನಾನು ಸಿಮ್ರನ್ಗೆ ಗೊತ್ತಿರಲಿಲ್ಲ. ಹೌದು, ಆಗ ನನಗೆ ಸಿಮ್ರನ್ ಮೇಲೆ ಪ್ರೀತಿ ಇರಲಿಲ್ಲ. ನಾನು ಆಗ ಶೋಯಬ್ ಭಾಯ್ ಕವಿತೆ ಅರ್ಥ ಮಾಡ್ಕೊತಿದ್ರೆ, ಆಮೇಲೆ ಸಿಮ್ರನ್ಗೆ ಆ ಕವಿತೆಯ ಅರ್ಥ ಹೇಳ್ತಿದ್ದೆ. ಆಮೇಲೆ ಒಂದ್ ದಿನ ಅದೇ ಏಣಿ ಮೇಲೆ ನಾವಿಬ್ಬರೂ ಕಿಸ್ ಕೂಡ ಮಾಡ್ತಿದ್ವಿ. ಈಗ ಕಿಸ್ ಮಾಡೋದು ಅಂದ್ರೆ ನನಗೆ ಸ್ವಲ್ಪನೂ ಪಾಪ ಅನ್ಸಲ್ಲ. ಕಿಸ್ ಅಂದ್ರೆ ದೊಡ್ಡ ಪುಣ್ಯದ ಕೆಲಸ. ಸಿಮ್ರನ್ಗೆ ಈಗಲೂ ಕಿಸ್ ಅಂದ್ರೆ ಪಾಪ ಅನ್ಸುತ್ತಾ ಇರಬಹುದಾ? ನಾನು ಅವಳಿಗೆ ಕಿಸ್ ಮಾಡಿದ್ರೆ ಅವಳು ಬೇಜಾರು ಮಾಡ್ಕೋಬಹುದಾ? ನಾನು ಅವಳ ಹಣೆಗೆ ಕಿಸ್ ಮಾಡ್ತೀನಿ. ಕೇರಿಂಗ್ ಅಂತಾನೂ ಅನ್ಸುತ್ತೆ. ನಾನು ಹಿಂಗೆಲ್ಲ ಹುಚ್ಚಾಗಿ ಮಾತಾಡ್ತಾ ಸಿಮ್ರನ್ನ ಹುಡುಕ್ತಾ ಇರ್ತಿದ್ದೆ. ಆಮೇಲೆ ಒಂದ್ ದಿನ ಶೋಯಬ್ ಭಾಯ್ ನನ್ನ ಬಾಗಿಲಿಗೆ ಬಂದ್ರು. ಅವರ ಕೈಯಲ್ಲಿ ಒಂದು ಕಾರ್ಡ್ ಇತ್ತು, ಮುಖದಲ್ಲಿ ಉದ್ದನೆಯ ನಗು. ಕಾರ್ಡ್ ಮೇಲೆ ಹೆಸರು ಓದಿದ ತಕ್ಷಣ ನಗು ಅವರ ಮುಖದಿಂದ ಜಿಗಿದು ನನ್ನ ಮುಖಕ್ಕೆ ಬಂತು. ಶೋಯಬ್ ವರ್ಡ್ಸ್ ರೆಹನಾ. ನಾನು ಯಾವಾಗ, ಎಲ್ಲಿ, ಹೇಗೆ ಅಂತ ತುಂಬಾ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಶೋಯಬ್ ಭಾಯ್ ಬರೀ ನಗ್ತಾ, ಶೋಯಬ್ ಪ್ರೀತಿನೂ ಸ್ಟೈಲ್ ಆಗಿ ಮಾಡ್ತಾನೆ ಅಂದ್ರು. ನನ್ನ ಮನಸ್ಸಲ್ಲಿ ಆ ಕವಿತೆಗೆ ಇನ್ನೂ ಜಾಸ್ತಿ ಗೌರವ ಬಂತು. ಶೋಯಬ್ ಭಾಯ್ ಬಗ್ಗೆ ಹೆಮ್ಮೆ ಅನಿಸ್ತು. ಕೊನೆಗೂ ಶೋಯಬ್ ಭಾಯ್ ಅವರು ರೆಹನಾನ್ ಹುಡುಕಿದ್ರಲ್ಲ. ನಾನು ಅವರ ಮದುವೆಗೆ ಬರ್ತೀನಿ ಅಂತ ಮಾತು ಕೊಟ್ಟೆ. ಆ ಮಾತಿನ ಜೊತೆಗೆ ನನ್ನೊಳಗೆ ಒಂದು ತಳಮಳ ಶುರುವಾಯ್ತು. ರೆಹನಾ ದೀದಿ ಮದುವೆ ಅಂದ್ರೆ ಸಿಮ್ರನ್ ಕೂಡ ಬರ್ತಾಳೆ. ಅವಳು ಬಂದ್ರೆ ನನ್ನ ಗುರುತು ಹಿಡಿತಾಳ. ಅವಳಿಗೆ ನಮ್ಮ ಸೀಕ್ರೆಟ್ ಘರ್ ನೆನಪಿರುತ್ತಾ? ಕುರ್ಕುರೆ, ಲೇಸ್, ಅವಳು ಎಲ್ಲ ಮರೆತು ಹೋಗಿರಬಹುದಾ? ನನ್ನ ಕೆಲವು ದಿನಗಳ ಬೇಚೈನಿ ಆದ್ಮೇಲೆ ಆ ದಿನ ಬಂತೇ ಬಿಟ್ಟು. ಶೋಯಬ್ ಭಾಯ್ ಮದುವೆ ಆಗ್ತಾ ಇದ್ರು. ಮದುವೆ ಸಿಂಪಲ್ ಆಗಿತ್ತು, ಚಿಕ್ಕದಾಗಿತ್ತು. ಗ್ಯಾರೇಜ್ ಮತ್ತೆ ಮುಂದಿನ ಮೈದಾನದಲ್ಲಿ ಟೆಂಟ್ ಹಾಕಿದ್ರು. ವೆಜ್ ಅಂದ್ರೆ ಪನ್ನೀರ್, ನಾನ್ ವೆಜ್ ಅಂದ್ರೆ ಚಿಕನ್ ಕೌಂಟರ್ ಹಾಕಿದ್ರು. ಒಂದು ಮಂಟಪ ಮತ್ತೆ ಸ್ಟೇಜ್ ಕೂಡ ರೆಡಿ ಮಾಡಿದ್ರು. ಮದುವೆ ಸಂಪ್ರದಾಯದ ಪ್ರಕಾರ ನಡೀತಿತ್ತು. ನಿಜ ಹೇಳ್ದ್ರೆ ಶೋಯಬ್ ಭಾಯ್ ನಿಜವಾಗ್ಲೂ ಸಲ್ಮಾನ್ ಖಾನ್ ತರ ಕಾಣಿಸ್ತಾ ಇದ್ರು. ನಾನು ಸಿಮ್ರನ್ನ ಹುಡುಕೋಕೆ ಶುರು ಮಾಡ್ದೆ. ಮುಖಕ್ಕೆ ಮುಖ ಸಿಗ್ತಾ ಹೋಯ್ತು, ಆದ್ರೆ ಸಿಮ್ರನ್ ಎಲ್ಲೂ ಕಾಣಿಸಲೇ ಇಲ್ಲ. ರೆಹನಾ ದೀದಿ ಕೂಡ ತುಂಬಾ ಬದಲಾಗಿದ್ರು. ಸಿಮ್ರನ್ ಕೂಡ ಬದಲಾಗಿರಬಹುದು. ಮದುವೆ ಶುರುವಾಯ್ತು, ಫೇರೆ ಆಗ್ತಾ ಇತ್ತು. ನನ್ನ ಮನಸ್ಸು ಮುದುಡೋಕೆ ಶುರುವಾಯ್ತು. ಯಾರೋ ಹೇಳಿದ್ರು ಹುಡುಗಿ ಕಡೆಯಿಂದ ಜಾಸ್ತಿ ಜನ ಬಂದಿಲ್ಲ, ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸಿಮ್ರನ್ಗೆ ಈ ಮದುವೆ ಇಷ್ಟ ಇಲ್ವಾ? ಖಂಡಿತ ಸಿಮ್ರನ್ಗೆ ಈಗಲೂ ಕಿಸ್ ಮಾಡೋದು ಪಾಪ ಅನ್ಸಿರಬಹುದು. ನನಗೆ ಈಗ ಈ ಮದುವೆ ಕೂಡ ಸಪ್ಪೆ ಅನಿಸೋಕೆ ಶುರುವಾಯ್ತು. ಪನ್ನೀರ್ನಿಂದ ಎಣ್ಣೆ ತೆಗೆಯೋಕೆ ಶುರುವಾಯ್ತು. ಚಿಕನ್ನಲ್ಲಿ ಖಾರ ಜಾಸ್ತಿ ಅನಿಸೋಕೆ ಶುರುವಾಯ್ತು. ಆಮೇಲೆ ಸಿಮ್ರನ್ ಮತ್ತೆ ಫೇಸ್ಬುಕ್ನ ಉಳಿದ ಸಿಮ್ರನ್ಗಳ ನಡುವೆ ಎಲ್ಲೋ ಕಳೆದು ಹೋದಳು. ತುಂಬಿದ ಮನಸ್ಸು, ಖಾಲಿ ಹೊಟ್ಟೆಯೊಂದಿಗೆ ನಾನು ಮದುವೆಯಿಂದ ಹೊರಟೆ. ಶೋಯಬ್ ಭಾಯ್ಗೆ ಕಂಗ್ರಾಟ್ಸ್ ಕೂಡ ಹೇಳಲಿಲ್ಲ. ಲಿಫ್ಟ್ ಕೆಟ್ಟಿತ್ತು, ಅದಕ್ಕೆ ಏಣಿ ಹತ್ತೋಣ ಅಂದುಕೊಂಡು ಮೊದಲಿನಂತೆ ಏಣಿಯಲ್ಲೇ ಹತ್ತಿ ಮೇಲೆ ಬಂದೆ. ಫ್ರೆಂಡ್ಸ್, ನೀವು ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ್ಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿಯ ಅನೇಕ ಹಸಿಬಿಸಿ ಕತೆಗಳನ್ನು ಪೂರ್ತಿಯಾಗಿ ಕೇಳಿ. ನಿಮಗಿಷ್ಟದ ಜೋಡಿಯ ಕತೆಗಳು ಬೇಕಾದಲ್ಲಿ ಕಮೆಂಟಲ್ಲಿ ರಿಕ್ವೆಸ್ಟ್ ಕಳಿಸಿ.